ಫಸ್ಟ್ ಆಫ್ ಆಲ್ ಅವರು ಇದು ಏನೋ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಹೆಣ್ಮಕ್ಳಿಗೆ, ಅದೇ ತಪ್ಪು ಅಂತ ಫಸ್ಟ್ ಹೇಳ್ತೀನಿ. ಯಾಕೆಂದರೆ ಫ್ರೀ ಬಿಟ್ಟಿದ್ದು ತಪ್ಪು ಅಂತ ಹೇಳಲ್ಲ. ಯಾರಿಗೆ ಫ್ರೀ ಬಿಟ್ಟು ಯಾರಿಗೆ ಫ್ರೀ ಬಿಡಬೇಕು ಅವ್ರಿಗೆ ಬಿಡಬೇಕಾಗಿತ್ತು. ಎಲ್ಲರಿಗೂ ಫ್ರೀ ಬಿಟ್ಟರೆ ಇವಾಗ ಎಲ್ಲರೂ ಓಡಾಡ್ತಾರೆ. ಸೊ ಅದೊಂದು ಮಿಸ್ಟೇಕ್ ಮಾಡಿದ್ರು. ಹಾಗಿದ್ದಾಗ ನೀವು ಟಿಕೆಟ್ ಕೊಟ್ಟು ಓಡಾಡಬೇಕು. ಕೊಡ್ರಿ, ನಾವು ಕೊಡ್ತೀವಿ. ಇವಾಗ ನಾವು ಕೊಡೋಕೆ ರೆಡಿ ಇದೀವಿ, ಅವರೇ ಕೊಡಲ್ವಲ್ಲ ಟಿಕೆಟ್. ಎಲ್ಲ ಫ್ರೀ ಅಂತ ಕೆಳಗಡೆ ಅಲ್ಲೇ ಡೈರೆಕ್ಟಾಗಿ ಬರುತ್ತಲ್ಲ. ಅವ್ರಿಗೆ ಕೇಳ್ಬೇಕು ನೀವು, ಬೇಡ ನನಗೆ ಟಿಕೆಟ್ ಕೊಡಿ ಅಂತ. ಅಲ್ಲ, ನಾ ಇವಾಗ ಅವರೇ ಕೊಡ್ಬೇಕಾ, ನಾನು ಯಾಕೆ ಬೇಡ ಅಂದು. ಸೊ ಅದೊಂದು. ಮತ್ತು ಇನ್ನೊಂದೇನು ಅಂತಂದರೆ 2,000 ರೂಪಾಯಿ ಫ್ರೀಯಾಗಿ ಅಂತ ಹೇಳ್ತಾರೆ. ಬರ್ತಾ ಇಲ್ವಾ? ಎಲ್ಲಿ ಬರ್ತಿದೆ ಸರ್? ಯಾರಿಗೂ ಬರಲ್ಲ. ಸುಮ್ಮನೆ ಯಾವ್ದವ್ರಿಗೆ ಬರುತ್ತದು? ಹಂಗಂತ ಅಲ್ಲ, ನೀವು ಬೇಸಿಕಲಿ ಒಂದು 3 to 4% ಅವ್ರಿಗೆ ಬರ್ತಿದೆಯೇನೋ ಅಷ್ಟೇ. ಅದೇನೋ 3 months ಏನೋ ಬಂದಿರಬೇಕು ಅಷ್ಟೇ. ಇನ್ನು ನೆಕ್ಸ್ಟ್ ಯಾವುದು ಬಂದೂ ಇಲ್ಲ ಅಲ್ಲಿ. ಸುಮ್ಮನೆ ಹೇಳ್ಕೊಳಕ್ಕೆ ಮಾತ್ರ 2,000 ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರದವರು ಅಂತ ಹೇಳ್ತಾರೆ. ಅಲ್ಲ, ಮಿಡ್ಲ್ ಕ್ಲಾಸ್ ಜನಕ್ಕೆ ಎಷ್ಟರ ಮಟ್ಟಿಗೆ ಇದು ಹೊಡ್ತಾ ಬರುತ್ತೆ? ಮಿಡಲ್ ಕ್ಲಾಸ್ ಅವ್ರಿಗೆ ಇವಾಗ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಯಾಕೆಂದರೆ ಯಾವಾಗಲೂ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಓಡಾಡ್ತಿರೋದು ಮಿಡಲ್ ಕ್ಲಾಸ್ ಪೀಪಲ್ಲೇ. ಅವರಿಗೆ ಏನು ಇವಾಗ 15% ಜಾಸ್ತಿ ಮಾಡಿದ್ರೆ ಎಲ್ಲಿ ಅವ್ರು ಇವಾಗ ಮಿಡಲ್ ಕ್ಲಾಸ್ ಅವ್ರು ದುಡಿತಾ ಇರೋದೇ 2% ಇರುತ್ತೆ. ಅದರಲ್ಲಿ 1% ಕಿತ್ಕೊಂಡ್ರೆ ಇನ್ನು 1%ಅಲ್ಲಿ ಏನು ತಿಂತಾರೋ ಅವರು, ಎಲ್ಲಿ ಏನು ಬಾಳ್ತಾರೆ ಅನ್ನೋದು ಅದೊಂದು ಇರುತ್ತೆ. ಬಟ್ ಸರ್ಕಾರ ಈ ಥರ ಮಾಡಬಾರ್ದಾಗಿತ್ತು. ಫ್ರೀ ಜಾಸ್ತಿ ಮಾಡಿದ್ದು ಫ್ರೀ ಏನಕ್ಕೆ ಕೊಡಬೇಕಾಗಿತ್ತು? ಯಾರೂ ಕೇಳಿಲ್ಲ. ನಿಮಗೆ ಓಟ್ ಬೇಕು ಅಂತ ಅಂದರೆ ನೀವು ಅದೇನು ಆಶ್ವಾಸನೆ ಕೊಡ್ತಿರೋ ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತು. ಇವಾಗ ಆಶ್ವಾಸನೆ ಕೊಟ್ಟಾದ್ಮೇಲೆ ಅದನ್ನು ಕರೆಕ್ಟಾಗಿ ಮಾಡ್ತಿಲ್ಲ, ಇಲ್ಲಿ ಸರ್ಕಾರನೂ ಸರಿಯಾಗಿ ನಡೆಸ್ತಿಲ್ಲ. ಅದು ಎಲ್ಲ ಹೆಣ್ಮಕ್ಳು ಹೇಳ್ತೀರಾ ಪಂಚ ಗ್ಯಾರಂಟಿಗಳು ರದ್ದು ಮಾಡಿ ನಮ್ಗೆ ರೇಟ್ ಕಡಿಮೆ ಮಾಡಿ ಅಂತ? ಇಲ್ಲ, ನೀವು ರದ್ದು ಮಾಡಂಗಿದ್ರೆ ಮಾಡಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಮಗೇನು ಸರ್ಕಾರ ಬಂದಿದೆ, ನಮಗೆ ಒಳ್ಳೇದು ಮಾಡಿದ್ರೆ ಸಾಕಷ್ಟೇ. ದೇಶಕ್ಕೆ ಒಳ್ಳೇದಾದರೆ ಸಾಕು.